ನಿಮ್ಮ ಯೂಟ್ಯೂಬ್ ಆ್ಯಪಿಂದ ನಿಮ್ಮ ಚಾನಲ್ಗೆ ವೀಡಿಯೋಸ್ಗಳನ್ನ ಅಂದರೆ ನಿಮ್ಮ ಒಂದು ವೀಡಿಯೋಸ್ಗಳನ್ನ ಹಾಗೆ ಶಾರ್ಟ್ಸ್ಗಳನ್ನ ಕಮ್ಯುನಿಟಿ ಪೋಸ್ಟ್ಗಳನ್ನ ಒಂದೇ ಕ್ಲಿಕ್ಕಲ್ಲಿ ಯಾವ ಥರ ಅಪ್ಲೋಡ್ ಮಾಡೋದಂತ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಒಂದು ಪ್ಲಸ್ ಬಟನ್ನಿಂದ ವಿಡಿಯೋ, ಶಾರ್ಟ್ಸ್, ಲೈವ್ ಹಾಗೆ ಪೋಸ್ಟ್ಗಳನ್ನು ಸಹ ನೀವಿಲ್ಲಿ ಅಪ್ಲೋಡ್ ಮಾಡ್ಬೋದು. ಎಲ್ಲನೂ ಒಂದೇ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಗ್ಯಾಲರಿಲಿರುವಂಥ ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ಕಸ್ಟಮೈಸ್ ತಮ್ಮೇಲ್ ಮಾಡ್ಕೊಳ್ಳಿ. ಟೈಟಲ್ನ ಹಾಕಿ, ಡಿಸ್ಕ್ರಿಪ್ಷನ್ ಹಾಕಿ, ಹಾಗೆ ವಿಸಿಬಿಲಿಟಿನ ಸೆಟ್ ಮಾಡಿ, ಹಾಗೆ ಲೊಕೇಶನ್ನು ಸಹ ನೀವು ಹಾಕಿ, ನಾಟ್ ಫಾರ್ ಮೇಡ್ ಅಥವಾ ಪ್ಲೇ ಲಿಸ್ಟ್ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಕೊಡಿ. ಅದಾದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ದಿಸ್ ಈಸ್ ನಾಟ್ ಫಾರ್ ಮೇಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಅಂದರೆ ಕಿಡ್ಸ್ಗೆ ಇದು ಸಂಬಂಧಪಡಲ್ಲ. ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ವಿಡಿಯೋ ಅಪ್ಲೋಡ್ ಆಗುತ್ತೆ. ಇನ್ನು ನೆಕ್ಸ್ಟ್ ಶಾರ್ಟ್ಸ್ ನೋಡೋದಾದರೆ ನಿಮ್ಮ ಒಂದು ವಿಡಿಯೋದಲ್ಲಿ ಶಾರ್ಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಗ್ಯಾಲರಿ ಹೋಗುತ್ತೆ, ಹಾಗೆ ಡ್ರಾಫ್ಟ್ ಅನ್ನೋ ಒಂದು ಆಪ್ಷನ್ ಬರುತ್ತೆ, ಹಾಗೆ ಶಾರ್ಟ್ಸ್ ಡ್ಯೂರೇಷನ್ನು ಸಹ ಬರುತ್ತೆ. ಅದಾದಮೇಲೆ ನಿಮ್ಮ ಒಂದು ಶಾರ್ಟ್ಸ್ಗೆ ಮ್ಯೂಸಿಕ್ ಸಹ ಆ್ಯಡ್ ಮಾಡ್ಬೋದು. ಸೊ ನೆಕ್ಸ್ಟ್ ನಿಮ್ಮ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಆ ವಿಡಿಯೋಗೆ ನೀವು ಎಫೆಕ್ಟು, ಹಾಗೆ ಸ್ಪೀಡು, ಟೈಮರು, ಗ್ರೀನ್ ಸ್ಕ್ರೀನು, ಹಾಗೆ ಟ್ರಿಮ್ಮು ಸುಮಾರು ಆಪ್ಷನ್ ಬರುತ್ತೆ, ನೀವು ಅಲ್ಲಿ ಸೆಟ್ ಮಾಡ್ಕೋಬೋದು. ಸೊ ಎಲ್ಲ ಮುಗಿದಾದ್ಮೇಲೆ ನೀವು ಏನು ಮಾಡಬೇಕಾಗತ್ತಂದರೆ ನಿಮ್ಮ ಒಂದು ಪೋಸ್ಟ್ನ ಅಥವಾ ನಿಮ್ಮ ಒಂದು ವೀಡಿಯೋನ, ಶಾರ್ಟ್ಸ್ನ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ಆ ಒಂದು ಶಾರ್ಟ್ಸ್ಗೆ ಟೈಟಲ್ ಹಾಕಿ, ಹಾಗೆ ತಮ್ಮೇಲ್ನ ಕಸ್ಟಮೈಸ್ ಮಾಡ್ಕೊಳ್ಳಿ. ಪಬ್ಲಿಕ್ ವಿಸಿಬಿಲಿಟಿ ಹಾಕಿ, ದಿಸ್ ಈಸ್ ನಾಟ್ ಫಾರ್ ಮೇಡ್ ಅಂತ ಹಾಕ್ಕೊಂಡು ಪಬ್ಲಿಸಿಟಿ ಕೊಡ್ಬೋದು. ಸೊ ನೆಕ್ಸ್ಟ್ ಲೈವ್ ನೋಡೋದಾದರೆ ಫ್ರೆಂಡ್ಸ್, ಲೈವ್ ಮೇಲೆ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ಲೈವ್ಗೆ ಏನು ಮಾಡಬೇಕಾಗುತ್ತೆ ಅಂದರೆ ಮಿನಿಮಮ್ 50 ಸಬ್ಸ್ಕ್ರೈಬರ್ಸ್ ಬೇಕಾಗುತ್ತೆ, ಹಾಗೆ ಒನ್ ಟೈಮ್ ವೆರಿಫಿಕೇಷನ್ ಕಂಪ್ಲೀಟ್ ಆಗಿರುತ್ತೆ. ಸೊ ಆಗಿದ್ರೆ ಮಾತ್ರ ನಿಮಗೆ ಲೈವ್ ಬರುತ್ತೆ. ಸೊ ನೆಕ್ಸ್ಟ್ ಲೈವ್ ಮೇಲೆ ಕ್ಲಿಕ್ ಮಾಡಿಕೊಂಡು ವೆರಿಫೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮ ಒಂದು ವೆರಿಫೈ ಏನಾದರೂ ಆಗಿಲ್ಲ ಅಂದರೆ youtube.verify ಅಂತ ವೆಬ್ಸೈಟಲ್ಲಿ ನೀವು ನಿಮ್ಮ ಒಂದು ವೆರಿಫಿಕೇಷನ್ನ ಮಾಡಿಕೊಂಡು ಲೈವ್ನ ಮಾಡ್ಬೋದು. ಸೊ ಅದಾದಮೇಲೆ ಲೈವ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಮ ಒಂದು ಲೈವ್ನ ಟೈಟಲ್ ಹಾಕಿ, ಹಾಗೆ ವಿಸಿಬಿಲಿಟಿನ ಹಾಕಿ. ಸೊ ನೆಕ್ಸ್ಟ್ ನೀವಿಲ್ಲಿ ಆಡಿಯನ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಕೆಳಗಡೆ ಹಂಗೆ ಸ್ಕ್ರೋಲ್ ಮಾಡಿದರೆ ನೀವು ಇಲ್ಲಿ ಗೆಸ್ಟ್ ಅನ್ನೋ ಒಂದು ಆಪ್ಷನ್ ಬರುತ್ತೆ, ಅದನ್ನು ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ಆನ್ ಮಾಡ್ಕೊಂಡಾದ್ಮೇಲೆ ನೀವು ಶೆಡ್ಯೂಲ್ನು ಸಹ ಇಲ್ಲಿ ನೀವು ಮಾಡ್ಕೋಬೋದು. ಇನ್ನು ಅಡಿಷ್ನಲ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿಕೊಂಡು ಲೈವ್ ಚಾಟ್ನ ನೀವು ಇಲ್ಲಿ ಆನ್ ಮಾಡ್ಕೊಳ್ಳಿ, ಹಾಗೆ ಮಾನಿಟೈಸೇಷನ್ನು ಸಹ ಆನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ತಮ್ಮೇಲ್ನ ಕಸ್ಟಮೈಸ್ ಮಾಡ್ಕೊಳ್ಳಿ, ಅಂದರೆ ಲೈವ್ ತಮ್ಮೇಲ್ನ ಕಸ್ಟಮೈಸ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ಗೋ ಲೈವ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಲೈವು ಸ್ಟಾರ್ಟ್ ಆಗುತ್ತೆ. ಡನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದಮೇಲೆ ನೀವು ಲೈವ್ ಸ್ಟಾರ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಫ್ರೆಂಡ್ಸ್, ಇವಾಗ ಪೋಸ್ಟ್ ನೋಡ್ತಾ ಇರ್ಬೋದು. ಕಮ್ಯುನಿಟಿ ಪೋಸ್ಟಲ್ಲಿ ನೀವು ಕ್ವಶನ್ ಆ್ಯಂಡ್ ಆನ್ಸರ್ಸು, ಪೋಲಿಂಗು, ಟೆಕ್ಸ್ಟು, ಇಮೇಜಸ್ಸು ಪ್ರತಿಯೊಂದನ್ನು ನೀವಿಲ್ಲಿ ಹಾಕ್ಕೋಬೋದು. ಸೊ ಅದು ಯಾವ ಥರ ಹಾಕ್ಕೊಳ್ಳೋದಂತ ನಾನು ಸಪ್ರೇಟ್ ಒಂದು ವಿಡಿಯೋ ಮಾಡಿದ್ದೀನಿ. ಆ ಒಂದು ವಿಡಿಯೋದಲ್ಲಿ ನೀವು ಕಮ್ಯುನಿಟಿ ಪೋಸ್ಟ್ ಬಗ್ಗೆ ತಿಳ್ಕೊಬೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇಷ್ಟ ಆಗಿತ್ತು.